ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆಯಲ್ಲಿ ಲಿಂಗೈಕ್ಯ ಶ್ರೀ ಶರಣಬಸವ ಮಹಾಸ್ವಾಮಿಗಳ 17ನೇ ಪುಣ್ಯ ಸ್ಮರಣೋತ್ಸವ. ಭಕ್ತಿಯ, ಶ್ರದ್ಧೆಯ ಮತ್ತು ಗುರುಭಾವದ ಪ್ರತೀಕವಾದ ಲಿಂಗೈಕ್ಯ ಶ್ರೀ ಶರಣಬಸವ ಮಹಾಸ್ವಾಮಿಗಳವರ 17ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವು ನವೆಂಬರ್ 1, 2025ರಂದು ಬಾಗಲಕೋಟೆ ಪಟ್ಟಣದಲ್ಲಿ ಭವ್ಯವಾಗಿ ಜರುಗಲಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬೋವಿ ಗುರುಪೀಠದ ಶಿಷ್ಯರು ಹಾಗೂ ಭಕ್ತರು ಬಾಗಲಕೋಟೆಗೆ ಆಗಮಿಸಲು ಸಜ್ಜಾಗಿದ್ದಾರೆ. ಈ ವರ್ಷವೂ ಗುರುಪೀಠದಲ್ಲಿ ಶ್ರದ್ಧಾಭಾವದಿಂದ ಪುಣ್ಯ ಸ್ಮರಣೋತ್ಸವವನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ ಧಾರ್ಮಿಕ ವಿಧಿವಿಧಾನಗಳು, ಗುರುಪೂಜೆ, ಭಕ್ತಿ ಗಾಯನ, ಉಪನ್ಯಾಸ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ರಾಜ್ಯದ ಪ್ರಮುಖ ಧಾರ್ಮಿಕ ನಾಯಕರು, ಸಾಮಾಜಿಕ ಸಂಸ್ಥೆಗಳ ಪ್ರತಿನಿಧಿಗಳು ಈ ಸಂದರ್ಭಕ್ಕೆ ಹಾಜರಾಗಲಿದ್ದಾರೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಬೋವಿ ವಡ್ಡರ್ ಸಮಾಜದ ಅಧ್ಯಕ್ಷರಾದ ಸಿದ್ದಣ್ಣ ಎಂ ಆಲ್ಕೊಪ್ಪರ್ ಅವರು ಸಮಸ್ತ ಬೋವಿ ಸಮುದಾಯದವರಿಗೂ ಮನವಿ ಮಾಡಿದ್ದಾರೆ. ಲಿಂಗೈಕ್ಯ ಪೂಜ್ಯ ಶರಣಬಸವ ಮಹಾಸ್ವಾಮಿಗಳ 17ನೇ ಪುಣ್ಯ ಸ್ಮರಣೋತ್ಸವವನ್ನು ಬಾಗಲಕೋಟೆಯಲ್ಲಿ ಆಚರಿಸಲಾಗುವುದು. ದಿನಾಂಕ 1/11/2025ರಂದು ಬೆಳಗ್ಗೆ 8 ಗಂಟೆಗೆ ಅಪ್ಪಗಳವರ ಒಂದು ಭವ್ಯ ಮೆರವಣಿಗೆ ಒಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ಅವರು ನಮ್ಮ ನಾಡಿಗಾಗಿ, ಬೋವಿ ಸಮಾಜಕ್ಕಾಗಿ ಮತ್ತು ಮಾನವ ಕುಲಕ್ಕಾಗಿ ಸಲ್ಲಿಸಿದ ಸೇವೆ ಅಪಾರವಾದದ್ದು. ನಮ್ಮ ಸಮಾಜ ಅಸಂಘಟಿತ ಸಮಾಜ. ಆ ಅಸಂಘಟಿತ ಸಮಾಜದಲ್ಲಿ ಒಂದು ಸಂಘಟಿತವಾದಂಥ ಒಂದು ಸಮಾಜವನ್ನು ನಿರ್ಮಿಸುವಲ್ಲಿ ಮಹಾಸ್ವಾಮಿಗಳು ಪಾತ್ರ ಭಾಳ ದೊಡ್ಡದು. ಪ್ರತಿಯೊಂದು ಹಳ್ಳಿಗೂ ಮನೆಗೂ ಹೋಗಿ ಈ ಬೋವಿ ಸಮಾಜವನ್ನು ಜಾಗೃತಿಗೊಳಿಸಿದರು. ಮತ್ತು ನಮ್ಮ ಸಮಾಜದಲ್ಲಿ ಅಂಟಿಕೊಂಡಿರುವಂಥ ಬಿಡುಗು, ಮದ್ಯಪಾನ ಮತ್ತು ಧೂಮಪಾನ ಇವುಗಳನ್ನು ನನ್ನ ಜೋಳಿಗೆಗೆ ಹಾಕಿರಿ ಅಂತ ಹೇಳಿ ಈ ಸಮಾಜದ ಬಾಂಧವರನ್ನು, ನಮ್ಮ ಬೋವಿ ಸಮಾಜದ ಬಾಂಧವರನ್ನು ಒಂದು ಉದ್ಧಾರ ಮಾಡುವುದರಲ್ಲಿ, ಒಂದು ತಿಳುವಳಿಕೆ ಹೇಳುವುದರಲ್ಲಿ ಅಪಾರ ಆಶೀರ್ವಾದ ತುಂಬ ಇದೆ. ಆದ್ದರಿಂದ ಸಮಸ್ತ ನಮ್ಮ ಮುದ್ದೇಬೇಳೆ ತಾಲೂಕಿನ ಸಮಸ್ತ ಬೋವಿ ಸಮಾಜದ ಬಂಧುಗಳು, ಗುರು ಹಿರಿಯರು, ಬುದ್ಧಿವಂತರು, ಜ್ಞಾನಿಗಳು ಮತ್ತು ರಾಜಕಾರಣಿಗಳು ಎಲ್ಲರೂ ಸೇರಿ ಈ 1ನೇ ತಾರೀಕಿನಂದು ನಡೆಯುವಂಥ, ನವೆಂಬರ್ 1ನೇ ತಾರೀಕಂದು ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ನೀವುಗಳೆಲ್ಲ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋಣ ಎಂದು ಈ ಸಂದರ್ಭದಲ್ಲಿ ತಾಲೂಕಾ ಬೋವಿ ವಡ್ಡರ್ ಸಮಾಜದ ಗೌರವಾಧ್ಯಕ್ಷ ಅಶೋಕ್ ಈರ್ಕಲ್, ಪರಶುರಾಮ್ ನಾಲತವಾಡ್, ಬೋವಿ ಸಮಾಜದ ಉಪಾಧ್ಯಕ್ಷ ಶೇಖರ್ ಡವಳಗಿ, ಸುರೇಶ್ ಬಳವಾಟ್, ದುರ್ಗಪ್ಪ ವಡ್ಡರ್, ಚಂದ್ರಶೇಖರ್ ಮಾಲಿಂಗ್ಪುರ್, ಬಸವರಾಜ್ ಕಲಾದ್ಗಿ ಇನ್ನಿತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.